ಈಗಾಗಲೇ ಅಗ್ನಿವೀರ್ ಇಂಡಿಯನ್ ಆರ್ಮಿಯ ಅಡ್ಮಿಟ್ ಕಾರ್ಡ್ಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಬಹಳಷ್ಟು ಜನರು ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಡೌನ್ಲೋಡ್ ಮಾಡಿಕೊಳ್ಳಲು ಯಾರಿಗೆ ಸಾಧ್ಯವಾಗ್ತಾ ಇಲ್ಲಲ್ಲ ಅವ್ರಿಗೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು, ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೌನ್ಲೋಡ್ ಮಾಡುವಂತಹ ಲಿಂಕನ್ನು ಕೂಡ ನೀಡಿದ್ದೇನೆ. ಈ ಒಂದು ವಿಡಿಯೋ ನೋಡೋದ್ರ ಮೂಲಕ ನೀವು ನಿಮ್ಮ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದೇ ರೀತಿ ಫಸ್ಟ್ ಟೈಮ್ ಎಲ್ಲ ಈ ಇಂಡಿಯನ್ ಆರ್ಮಿ ಎಕ್ಸಾಮಿನ ಯಾರು ಫೇಸ್ ಮಾಡ್ತಾ ಇದ್ದಾರಲ್ಲ ಆ ಎಕ್ಸಾಮ್ ಹಾಲ್ಗೆ ಹೋಗಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು, ನೀವು ಯಾವ ರೀತಿ ಎಕ್ಸಾಮ್ಗೆ ಅಟೆಂಡ್ ಆಗಬೇಕಂತ ಎಲ್ಲ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿದೆ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಈ ಒಂದು ಎಕ್ಸಾಮ್ಸ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇರೋದಿರಲ್ಲ, ನಿಮ್ಮ ಎಕ್ಸಾಮ್ ಹಾಲ್ಗಳಿಗೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡನ್ನು ಕಂಪಲ್ಸರಿಯಾಗಿ ಒಯ್ಯಬೇಕಾಗತ್ತೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು ಅಥವಾ ಕಲರ್ ಪ್ರಿಂಟ್ ಆದರೂ ತೆಗೆಸ್ಕೊಳ್ಳಿ, ಅದೇನು ಯಾವುದಾದ್ರೂ ಆಗಿರ್ಬೋದು. ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದರ ಜೊತೆಗೆ ಅವರು ಹಾಲ್ ಟಿಕೆಟ್ನಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಏನು ಪ್ರಿಂಟ್ ಮಾಡಿದ್ದಾರೆ ಅಂದರೆ ಒರಿಜಿನಲ್ ಫೋಟೋ ID ಪ್ರೂಫ್, ಅಂದರೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಯಾವುದೇ ಒಂದು ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದೇ ರೀತಿ ನಿಮ್ಮ ಒಂದು ಎಕ್ಸಾಮ್ ಹಾಲ್ಗೆ ನೀವು ವಾಟರ್ ಬಾಟಲ್ ಬೇಕಾದರೆ, ನಿಮಗೇನಾದರೂ ವಾಟರ್ ಬಾಟಲ್ನ ಅವಶ್ಯಕತೆ ಇದೆ, ವಾಟರ್ ಬಾಟಲ್ ಕೂಡ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಯಾವ ರೀತಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ವಾಟರ್ ಬಾಟಲ್ನ ನಿಮ್ಮ ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗ್ಬೋದು. ಅದೇ ರೀತಿ 2 ರೀಸೆಂಟ್ ಕಲರ್ ಫೋಟೋಸ್ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ 2 ಕಲರ್ ಫೋಟೋಸನ್ನು ನಿಮ್ಮ ಎಕ್ಸಾಮ್ಸ್ ಹಾಲ್ಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದೇ ರೀತಿ ಪೆನ್ನನ್ನು ಕೆಲವೊಂದಷ್ಟು ಎಕ್ಸಾಮ್ಸ್ ಹಾಲ್ಗಳಲ್ಲಿ ಅವರೇ ಪ್ರೊವೈಡ್ ಮಾಡ್ತಾರೆ ನಿಮಗೆ ಪೆನ್ನನ್ನು. ಕೆಲವೊಂದಷ್ಟು ಕಡೆ ನೀವು ಪೆನ್ನನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಈ ಒಂದು ಬೇಸಿಕ್ಕಾಗಿ ಏನಪ್ಪ ಅಂದರೆ ಅಡ್ಮಿಟ್ ಕಾರ್ಡ್, ನಿಮ್ಮ ಒಂದು 2 ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅದೇ ರೀತಿ ನಿಮ್ಮ ಒಂದು ID ಪ್ರೂಫ್ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗ್ಬೇಕ್ರಿ. ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID, ಪ್ಯಾನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಫೋಟೋ ಇರುವಂತಹ ಗೌರ್ಮೆಂಟ್ನಿಂದ ಇಶ್ಯೂ ಆದಂತಹ ಯಾವುದೇ ರೀತಿಯಾದಂತಹ ಒಂದು ID ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಈಗ ನಿಮ್ಮ ಒಂದು ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುವಂತಹ ಲಿಂಕ್ನ ಮೂಲಕ ಈ ಒಂದು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಪೇಜ್ಗೆ ಬರ್ತೀರಿ. ಈ ರೀತಿ ಪೇಜನ್ನು ನಿಮ್ಮ ಮೊಬೈಲ್ ಫೋನ್ಗೆ ಅಥವಾ ನಿಮ್ಮ ಒಂದು ಜಿಮೇಲ್ಗೆ ಬಂದಂತಹ ಅಥವಾ ನಿಮ್ಮ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆ ಅಪ್ಲಿಕೇಶನ್ನಲ್ಲೂ ಈ ಒಂದು ರೋಲ್ ನಂಬರ್ ಇರುತ್ತೆ. ಈ ರೋಲ್ ನಂಬರ್ನ ಎಂಟರ್ ಮಾಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ DDMMYY ಫಾರ್ಮೆಟ್ನಲ್ಲಿ ಯಾವುದೇ ಸ್ಲ್ಯಾಶ್ ಗೀಶ್ ಹಾಕದೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲೇ ಎಂಟರ್ ಮಾಡಿ, ಕ್ಯಾಪ್ಚರ್ನ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಬೇಕಾಗತ್ತೆ. ಫಸ್ಟ್ ಟೈಮ್ ಲಾಗಿನ್ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ಪಾಸ್ವರ್ಡನ್ನು ರೀಸೆಟ್ ಮಾಡೋಕ್ಕೆ ಹೇಳುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ರೀಸೆಟ್ ಮಾಡೋಕ್ಕೆ ಹೇಳುತ್ತೆ. ನಿಮ್ಮ ಆಲ್ರೆಡಿ ರೋಲ್ ನಂಬರ್ ಎಂಟರ್ ಇದೆ, ಓಲ್ಡ್ ಪಾಸ್ವರ್ಡ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರುತ್ತೆ. ನ್ಯೂ ಪಾಸ್ವರ್ಡನ್ನು ಒಂದು ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್, ಅದೇ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ @ ಇರ್ತಲ್ಲ ಆ ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು 3 ನಂಬರ್ಸನ್ನು ಆ್ಯಡ್ ಮಾಡಿ ನಿಮ್ಮ ಒಂದು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಈ ರೀತಿ ಕ್ಯಾಪ್ಚರ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ರೋಲ್ ನಂಬರಿಗೆ ನಿಮ್ಮ ಒಂದು ಪಾಸ್ವರ್ಡನ್ನು ರೀಸೆಟ್ ಆಗುತ್ತೆ. ಈ ರೀತಿ ನೋಡ್ತಾ ಇರ್ಬೋದು, ಯು ಪಾಸ್ವರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ರೀಸೆಟೆಡ್, ಅಂದರೆ ಹೊಸದಾಗಿ ಪಾಸ್ವರ್ಡ್ ರೀಸೆಟ್ ಆಗಿದೆ. ನೀವು ಲಾಗಿನ್ ಮಾಡ್ಬೋದು. ಈಗ ನಿಮ್ಮ ಒಂದು ರೋಲ್ ನಂಬರ್ನ ಎಂಟರ್ ಮಾಡಿ ಯೂಸರ್ ಪಾಸ್ವರ್ಡನ್ನು ಎಂಟರ್ ಮಾಡಿ ನಿಮ್ಮ ಒಂದು ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನೋಡ್ತಾ ಇರ್ಬೋದು, ಒಂದು ಅಡ್ಮಿಟ್ ಕಾರ್ಡಿನ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ಪರ್ಸನಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದಾದಮೇಲೆ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು, ಡೌನ್ಲೋಡ್ ಅಂತ ಶೋ ಆಗುತ್ತೆ. ನಿಮ್ಮ ಒಂದು ಎಕ್ಸಾಮ್ ಹಾಲ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಈ ರೀತಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆದಂತಹ ಅಡ್ಮಿಟ್ ಕಾರ್ಡನ್ನು ನೀವು ಪ್ರಿಂಟೌಟನ್ನು ತೆಗೆದುಕೊಳ್ಬೋದು. ಕಲರ್ ಆಗಿರ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು. ಒಟ್ಟಿನಲ್ಲಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡಿನ ಫಸ್ಟ್ ಪೇಜನ್ನು ಕಂಪಲ್ಸರಿಯಾಗಿ ಪ್ರಿಂಟೌಟನ್ನು ತೆಗೆದುಕೊಳ್ಳಿ. ಫಸ್ಟ್ ಪೇಜ್ ಅಷ್ಟಾದರೆ ಸಾಕ್ರಿ. 3 ಪೇಜ್ ಇದೆ ಟೋಟಲಾಗಿ. ಫಸ್ಟ್ ಪೇಜ್ ಆದರೆ ಸಾಕು. ಇದನ್ನು ಡೌನ್ಲೋಡ್ ಮಾಡಿ ಇದರ ಜೊತೆಗೆ ನಿಮ್ಮ ಒಂದು ID ಕಾರ್ಡ್ ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆದುಕೊಂಡು ನಿಮ್ಮ ಎಕ್ಸಾಮ್ಸ್ ಹಾಲ್ಗಳಿಗೆ ನೀವು ಹೋಗಬೇಕಾಗತ್ತೆ. ಅದು ಟೈಮಿಂಗ್ ಆಲ್ರೆಡಿ ಅದರಲ್ಲಿ ನೀಡಿದ್ದಾರೆ. ಎಕ್ಸಾಮ್ ಗೇಟ್ ಅಂದರೆ ಕ್ಲೋಸಿಂಗ್ ಡೇಟ್ ಅಂತ ಇದೆ ನೋಡಿ. ನಿಮ್ಮ ಎಕ್ಸಾಮ್ ಗೇಟನ್ನು ಕ್ಲೋಸ್ ಆಗುವ ಟೈಮಿಂಗ್ ಇದೆ. ಆ ಕ್ಲೋಸ್ ಆಗುವ ಟೈಮ್ಕಿಂತ ಬಿಫೋರ್ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಬಿಫೋರ್ ಆಗಿ ಹೋಗಿ. ಕೆಲವೊಂದಿಷ್ಟು ಕಡೆ ಅದು ಗೇಟನ್ನು ಅವ್ರು ಯಾವ ಟೈಮಿಂಗ್ ಹೇಳಿರ್ತಾರಲ್ಲ ಆ ಟೈಮಿಂಗಿಗೆ ಸರಿಯಾಗಿ ಕ್ಲೋಸ್ ಮಾಡೋದ್ರಿಂದ ನೀವು ಒಂದು 10 ನಿಮಿಷ ಬೇಗನೆ ಹೋಗೋದು ಒಳ್ಳೆಯದು. ನಾನು ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ರೀತಿ
ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ನ ತಿಳಿಸಿಕೊಡಿ. ಧನ್ಯವಾದಗಳು.